ಒಲುಮೆಯ ಕೃಷಿಕ ಬಾಂಧವರೇ, ಈಗ ಕೇಳಿ ಜಲಮಾಲಿನ್ಯ ಈ ವಿಷಯವಾಗಿ ಒಂದು ಚರ್ಚೆ. ಈ ಚರ್ಚೆಯಲ್ಲಿ ಭಾಗವಹಿಸುವವರು ಚಿಕ್ಕಬೆಳ್ಳಿಕಟ್ಟಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗುರುಗಳಾದ ಶ್ರೀ IM ಮುಲ್ಲಾ ಮತ್ತು ಇವರೊಂದಿಗೆ ಭಾಗವಹಿಸುವವರು ಕುಮಾರಿ ಜ್ಯೋತಿಲಕ್ಷ್ಮಿ ಬಡಿಗೇರ್ ಹಾಗೂ ಕುಮಾರಿ ಚೆನ್ನಮ್ಮ ಪಾಟೀಲ್. ಏನ್ವಾ ಚೆನ್ನಮ್ಮ, ಮುಂಜಾನೆ ಎಳಿ ಬಿಸಿಲು ಕಾಸ್ಕೊಂತ ಕಟ್ಟಿ ಕುಂತಿಯಲ್ಲ, ಯಾಕೆ ಮುಖ ಹಿಂಗ್ಯಾಕೆ ಸಪ್ಪಗಾಗೈತಿ? ಓ ಬರ್ರಿ ಸರ, ಒಳಗ್ ಬರ್ರಿ. ಚಹಾ ಆಗೈತೇನ್ರಿ? ಚಹಾ ಆಗೈತ್ವಾ. ಇವತ್ತ ಸೂಟಿ ಇತ್ತಲ್ಲ, ಹಿಂಗಾಗಿ ಹೊಲದ ಕಡೆ ಸ್ವಲ್ಪ ಹೋಗಿ ಬರಬೇಕು ಅಂತ ಹೊಂಟಿದ್ ನೋಡ್ವಾ. ಯಾಕ ಮನ್ಯಾಗ ಯಾರು ಕಾಣವಲ್ರಲ್ಲ, ಎಲ್ಲಿ ಊರಿಗೆ ಹೋಗ್ಯಾರ ಮತ್ತ? ಹೌದ್ರಿ, ನಮ್ ಸಂಬಂಧಿಕರದೊಂದು ಒಂದು ಮದುವೆ ಇತ್ತ, ಎಲ್ಲಾರು ಹೋಗ್ಯಾರ್ರಿ. ಜ್ಯೋತಿ ಒಬ್ಬಾಕಿ ಮತ್ ನಾನೊಬ್ಬಾಕಿ ಇಬ್ರ ಮನಿ ತಳಗ್ ಕುಳಿದೀವಿ ನೋಡ್ರಿ. ಜ್ಯೋತಿನ ಬಂದ್ ನೋಡ್ರಿ. ನಮಸ್ಕಾರ ಸರ, ಯಾವಾಗ ಬಂದ್ರಿ? ಓಹೋ, ಈಗ ಬಂದಿ ಬಾರವಾ ಜ್ಯೋತಿ. ಹೊಲದ ಕಡೆ ಹೊಂಟಿದ್ನೆ. ಈ ಚೆನ್ನಮ್ಮ ಮುಖ ಸಪ್ಪಗ ಮಾಡ್ಕೊಂಡು ಕುಂತಿದ್ಲಲ್ಲ, ಅದಕ್ಕೆ ಯಾಕಂತ ಕೇಳಾತಿದ್ ನೋಡ್ವಾ. ಹೌದ್ರಿ ಸರ, ಆಕಿಗೆ 4 ದಿನದಿಂದ ಆತು ಆರಾಮ ಇಲ್ರಿ. ಜ್ವರ, ತಲೆನೋವು, ವಾಂತಿ ಇವೆಲ್ಲ ಬಂದ ಬಾಳ ತ್ರಾಸ ಆಗೈತ್ ನೋಡ್ರಿ. ಹೌದೇನ್ವಾ ಚೆನ್ನಮ್ಮ? ಹೌದ್ರಿಪ್ಪ, ಏನಾರ ತಿನ್ಬೇಕಂದ್ರ ಬಾಯಿ ವಿಷ ಆದಂಗಾಗಿ ತಿನ್ನಾಕ್ ಮನಸ ಆಗವಲ್ ನೋಡ್ರಿ. ಅಂದ್ರ ಬಾಯಿ ವಿಷ ಆಗೈತೆ ಅಂತ ಮನ್ಯಾಗ ಕುಂತಿಯೋ ಏನ ಡಾಕ್ಟರ್ ಕಡೆ ಹೋಗಿದ್ಯೋ? ಹೋಗಿದ್ದೀನ್ರಿ, ಟ್ರೀಟ್ಮೆಂಟ್ ಕೊಟ್ಟಾರಿ. ಕಲುಷಿತ್ ನೀರ್ ಕುಡ್ದಿದ್ರಿಂದ ಹಿಂಗ ಆಗೇತಂತ ಹೇಳಿದ್ರ ನೋಡ್ರಿ ಅವ್ರು. ಅಲ್ರಿ ಸರ, ಕುಡಿಯೋ ನೀರು ಅದೇನ್ ಕಲುಷಿತ ಆಗ್ತೈತ್ರಿ? ನೀರೊಳಗ ಹೊಲಸ ಎಲ್ಲಿಂದ ಬರ್ತೈತ್ರಿ? ಒಳ್ಳೆ ಪ್ರಶ್ನೆ ಕೇಳಿದ್ ನೋಡ್ ಜ್ಯೋತಿ ನೀನು. ನಾವು ಕುಡಿಯೋ ನೀರಿಗೆ ಕಲ್ಮಶ ವಸ್ತುಗಳು ಸೇರಿದಾಗ ನೀರಿನ ಸಹಜ ಗುಣಗಳ ಮ್ಯಾಲ ವೈಪರೀತ್ಯ ಉಂಟಾಗ್ತೈತಿ. ಈ ರೀತಿ ಆಗೋದಕ್ಕೆ ನಾವು ಜಲಮಾಲಿನ್ಯ ಅಂತ ಕರಿತೀವಿ ನೋಡ್ರಿ. ಮನುಷ್ಯನ ಮೂಲ ಅವಶ್ಯಕತೆ ಒಳಗ ನೀರು ಅತಿ ಮುಖ್ಯ ವಸ್ತು ಆಗೇತಿ. ಕುಡಿಯಾಕ, ಸ್ನಾನಕ್ಕ, ಬಟ್ಟೆ ತೊಳ್ಯಾಕ, ಕೃಷಿಗೆ ಹಾಗೂ ಕೈಗಾರಿಕೆ ಹಿಂಗ ಪ್ರತಿಯೊಂದಕ್ಕೂ ನೀರ್ ಬೇಕು ನೋಡ್ರಿ. ಇಷ್ಟೊಂದು ಪ್ರಾಮುಖ್ಯತೆ ಹೊಂದಿರೋ ಈ ನೀರು ಕಲುಷಿತವಾದ್ರ ಆ ನೀರನ್ನ ನಾವು ಕುಡಿಯೋದ್ರಿಂದ ವಾಂತಿ ಭೇದಿ, ತಲೆನೋವು, ಹೊಟ್ಟೆ ನೋವು, ಜ್ವರ ಹಾಗೂ ಇನ್ನಿತರ ಕಾಯಿಲೆಗಳು ಬರ್ತಾವಂತ ನೋಡ್ರಿ. ಹಾ, ಬರೋಬ್ಬರಿ ಹೇಳಿದ್ ನೋಡ್ನಿ. ಇಂದಿನ ಹೆಚ್ಚುತ್ತಿರೋ ಜನಸಂಖ್ಯೆ ಹಾಗೂ ಕೈಗಾರಿಕೆಗಳ ಸ್ಥಾಪನೆಯಿಂದಾಗಿ ಭೂಮಿ ಮ್ಯಾಲಿನ ಉಪಯೋಗಕ್ಕೆ ಸಿಗೋ ನೀರಿನ ಪ್ರಮಾಣನ ಕಡಿಮೆ ಆಗಾಕತ್ತೈತಿ. ಯಾಕಂದ್ರ 1 ಕಿಲೋ ಕಾಗದ ತಯಾರು ಮಾಡಾಕ 1,000 ಲೀಟರ್ ನೀರ್ ಬೇಕಂತ. 1 ಟನ್ ಕಬ್ಬಿಣ ತಯಾರ್ಸಾಕ 27,000 ಲೀಟರ್ ನೀರ್ ಬೇಕಂತ ನೋಡ್ರಿ. ಹಿಂಗ ನೀರಿನ ಬರ ಉಂಟಾಗಕ ಕೈಗಾರಿಕೆಗಳು ಮುಖ್ಯ ಕಾರಣ ಆಗ್ಯಾವ. ಹೌದ್ರಿ ಸರ, ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರಮಾಣದೊಳಗ ನೀರ್ ಬೇಕ್ರಿ. ಇದರಿಂದಾಗಿ ಕೃಷಿ ಕಾರ್ಯಕ್ಕೆ ಬೇಕಾಗುವ ನೀರಿನ ಮ್ಯಾಲ ಒತ್ತಡ ಬರಾಕತ್ತೈತಿ. ಇನ್ನು ಉಳಿದ ನೀರನ್ನ ಕುಡಿಯಾಕ ಉಪಯೋಗ ಮಾಡ್ಬೇಕಾದ್ರೂ ಎಲ್ಲರಿಗೂ ಶುದ್ಧವಾದ ಕುಡಿಯೋ ನೀರು ಇವತ್ತು ನಮಗ್ ಸಿಗವಾದ್ ನೋಡ್ರಿ. ಅಪರೂಪ ಆಗೇತ್ರಿ. ಕಲುಷಿತವಾದ ನೀರ್ ಕುಡಿದು ಕಸಾರಿಕೆ ಹಚ್ಕೊಂಡು ದವಾಖಾನಿಗೆ ಎಡ್ತಾಕೋದ ಆಗೇತ್ ನೋಡ್ರಿ. ಅಲ್ಲ ಚೆನ್ನಮ್ಮ, ಈ ರೀತಿ ಕಲುಷಿತವಾದ ನೀರಿನ ಆಕರಗಳನ್ನು ಸ್ವಚ್ಛ ಮಾಡೋದು ಬಹಳ ಕಠಿಣವಾದ ಕೆಲಸ ನೋಡು. ಅದಕ್ಕಾಗಿ ನೀರು ಮಲಿನ ಆಗ್ದಂಗ ನೋಡ್ಕೋಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗೇತಿ. ಎಲ್ಲರೂ ತಮ್ಮ ಪಾಲಿನ ನೀರು ಶುಚಿತ್ವದ ಕರ್ತವ್ಯವನ್ನ ಪಾಲಿಸಿದ್ರ ನೀರು ಮಲಿನವಾಗುವುದೇ ಇಲ್ಲ. ಎಲ್ಲಿ ಬೇಕಲ್ಲಿ ಬೀಸಾಡೋ ರಾಸಾಯನಿಕ ತ್ಯಾಜ್ಯಗಳು, ಕೊಳೆತ ವಸ್ತುಗಳು, ಮಲಮೂತ್ರಗಳು, ಸಾಬೂನು ಇಂಥವೆಲ್ಲ ಹರಿಯೋ ನೀರಿನ ಮೂಲಕ ನದಿ ಕೆರೆಗಳಿಗೆ ಸೇರ್ತಾವ್. ಇಂಥ ನೀರು ಸಹಜವಾಗಿ ಕಲುಷಿತವಾಗ್ತೈತಿ. ಅಷ್ಟೇ ಅಲ್ದ, ಕೈಗಾರಿಕೆಗಳ ಕಲುಷಿತ ನೀರು ನದಿಗೆ ಸೇರಿದಾಗ ಅದರಲ್ಲಿರುವ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸ್ಗಳು ನೀರನ್ನ ನಿರುಪಯುಕ್ತವನ್ನಾಗಿ ಮಾಡ್ತಾವ. ಇಂಥ ನೀರನ್ನ ನಾವು ಸೇವಿಸಿದ್ರ ಕಾಮಾಲೆಯಂತ ಮಾರಕ ರೋಗಗಳು ಬರೋದು ಗ್ಯಾರಂಟಿ. ಹೌದಲ್ರಿ ಸರ? ಹೌದೌದು, ಭಾಳ ನಿಜವಾದ ಮಾತು ಹೇಳಿದ್ನಿ. ರಾಸಾಯನಿಕಗಳು ನೀರಿಗೆ ಸೇರೋದ್ರಿಂದ ಜಲಚರಗಳು ಸಹಿತ ಸತ್ತು ಹೋಗ್ತಾವ ನೋಡ್ರಿ. ಇಂಥ ಮಲಿನ ನೀರನ್ನ ನಾವು ಸೇವಿಸೋದ್ರಿಂದ ಅತಿಸಾರ, ಆಮಶಂಕೆ, ಟೈಫಾಯ್ಡ್, ನ್ಯೂಮೋನಿಯಾ, ಕಾಮಾಲೆ, ನಾಯಿ ಕೆಮ್ಮು, ಯಕೃತ್ ತೊಂದರೆ ಹಾಗೂ ಕಿಡ್ನಿ ತೊಂದರೆ ಅಂತ ಮಾರಕ ರೋಗಗಳು ಬರ್ತಾವ. 1956ರೊಳಗ ಜಪಾನಿನ ಮಿನಿಮಾಟ್ ಅನ್ನೋ ಊರಿನೊಳಗ ಜನರಿಗೆ ದೃಷ್ಟಿಹೀನತೆ, ಲಕ್ವಾ ಹೊಡೆಯೋದು, ಹುಚ್ಚರಂತಾಗೋದು ಸಾಮಾನ್ಯವಾಯಿತು. ಬಹಳ ದಿನಗಳವರೆಗೆ ಅದ್ರ ಕಾರಣನ ಗೊತ್ತಾಗ್ಲಿಲ್ಲ. ಸಂಶೋಧನೆ ಮಾಡಿದಾಗ ಗೊತ್ತಾಗಿದ್ದೇನ್ವಾ ಅಂದ್ರ ಅಲ್ಲಿಯ ಕಾರ್ಖಾನೆಗಳಿಂದ ಪಾದರಸ ಹಾಗೂ ಇತರೆ ವಿಷಯುಕ್ತ ರಾಸಾಯನಿಕಗಳು ನೀರಿಗೆ ಸೇರಿ ಆ ಮಲಿನ ನೀರನ್ನ ಮೀನುಗಳು ಸೇವಿಸಿ ಆ ಮೀನುಗಳನ್ನು ಅಲ್ಲಿಯ ಜನರು ಸೇವಿಸಿದ್ರಿಂದ ಅಂತಹ ವಿಚಿತ್ರ ರೋಗಗಳು ಕಾಣಿಸ್ಕೊಂಡಿದ್ದು ಅಂತ ನೋಡ್ರಿ. ಇದನ್ನೆಲ್ಲ ನೋಡಿದಾಗ ಜಲಮಾಲಿನ್ಯದಿಂದ ನಮ್ಮ ಆರೋಗ್ಯದ ಮ್ಯಾಲ, ಪರಿಸರದ ಎಲ್ಲಾ ಸಸ್ಯಗಳು ಮತ್ತು ಜೀವಿಗಳ ಮ್ಯಾಲ ವಿಪರೀತ ಪರಿಣಾಮ ಆಗೈತೆ ಅನ್ನೋದ್ರಲ್ಲಿ 2 ಮಾತಿಲ್ಲ ನೋಡ್ರಿ. ನಮ್ಮ ದೇಶದೊಳಗ 70% ಜನರು ಕೈಗಾರಿಕೆಗಳಿಂದ ಹಾಗೂ ಕೃಷಿಗೆ ಬಳಸಿದ ರಾಸಾಯನಿಕಗಳು ಮಿಶ್ರವಾಗಿರುವ ಮತ್ತು ನಗರಗಳ ಮಲಿನತೆ ಮಿಶ್ರಗೊಂಡು ನೀರನ್ನೇ ಕುಡಿಯಾಕ ಬಳಸೋದು ಅನಿವಾರ್ಯತೆ ಬಂದೈತಿ. ಇಂಥ ನೀರಿನ ಸೇವನೆಯಿಂದಾಗಿ ವರ್ಷಕ್ಕೆ ಸುಮಾರು 1,60,000 ಎಳೆಯ ಮಕ್ಕಳು ನಮ್ಮ ದೇಶದಾಗ ಸಾವಿಗೀಡಾಗ್ತಾವಂತ ವರದಿ ಆಗೈತ್ ನೋಡ್ರಿ. ನೋಡ್ವಾ ಚೆನ್ನಮ್ಮ, ಇಂಥ ವಿಷಯ ಕೇಳಿನಿ ಅಂದ್ರ ನನಗಂತೂ ಬಾಳ ಕೆಟ್ಟ ಅನಸ್ತೈತ್ ನೋಡು. ಇಷ್ಟೆಲ್ಲ ಅವಘಡಗಳು ಆಗ್ತಿದ್ರು ನಮ್ಮ ಜನರಿಗೆ ತಿಳುವಳಿಕೆಯನ್ನ ಬರವಲ್ತು. ನೀರನ್ನ ಸ್ವಚ್ಛವಾಗಿ ಹಾಗೂ ಹಿತಮಿತವಾಗಿ ಬಳಸಬೇಕು ಅನ್ನೋ ಪ್ರಜ್ಞಾವಂತರು ಬಾಳ ಕಡಿಮೆ ಅದಾರು. ಹಿಂಗಾಗಿ ಒಂದ್ ಕಡೆ ನಾಗರಿಕತೆ ಬೆಳ್ಯಾಕ ಹತ್ತೈತಿ ಅಂತ ಹೇಳ್ತೀವಿ, ಆದ್ರ ನಮ್ಮ ವಿನಾಶವನ್ನ ನಾವಾಗಿಯೇ ಸಿದ್ಧ ಮಾಡ್ಕೊಳ್ಳಾಕ ಹತ್ತೇವಿ ಅಂತ ಅನಿಸ್ತೈತಿ. ಇದಕ್ಕ ನೀವೇನಂತೀರಿ ಸರ? ಅನ್ನೋದೇನ್ ಬಂದ್ವಾ ಜ್ಯೋತಿ? ಇಂಥ ವಿಪರೀತ ಪರಿಣಾಮ ಎದುರಾಗೋದಕ್ಕಿಂತ ಮೊದಲ ನಾವೆಲ್ಲರೂ ಜಾಗೃತರಾಗಬೇಕು.
ಕುಡಿಯೋ ನೀರಿನ ಅಭಾವವಿರುವ ಇಂದಿನ ದಿನದೊಳಗ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಮೂಲಗಳು ಕಲುಷಿತವಾಗದಂಗೆ ಎಚ್ಚರಿಕೆ ವಹಿಸೋದು ಪ್ರತಿಯೊಬ್ಬರ ಕರ್ತವ್ಯ ಆಗೈತೆ ನೋಡ್ರಿ. ನೀರ್ ಒಟ್ಟ ಕಲುಷಿತವಾಗಬಾರ್ದಂದ್ರ ಏನ್ ಮಾಡ್ಬೇಕಂತೀರಿ ಸರ್? ಅಯ್ಯ ನೀನ ಈಗ ಏನೇನ್ ತಪ್ಪು ಮಾಡ್ತೇವಲ್ಲ ಅವನ್ನೆಲ್ಲ ಮಾಡಬಾರ್ದು ಅಷ್ಟ, ಹೆಂಗ್ರಿ ಸರ್? ಹಾ ಹೌದು, ನಿನ್ ವಿಚಾರ ಸರಿ ಐತಿ. ನೀರು ಕಲುಷಿತ ಆಗಬಾರ್ದು ಅಂದ್ರ ನೀರಿಗೆ ಕಶ್ಮಲಗಳು ಸೇರದಂಗ ಎಚ್ಚರ ವಹಿಸಬೇಕು. ಕೈಗಾರಿಕೆಗಳು ಬಿಡು ರಾಸಾಯನಿಕಗಳು ನೀರಿನ ಆಕಾರಗಳಿಗೆ ಸೇರದಂಗ ನೋಡ್ಕೋಬೇಕು. ನದಿಗಳೊಳಗ ಬಟ್ಟೆ ಒಗೆಯೋದು, ಸ್ನಾನ ಮಾಡೋದು, ಜಾನುವಾರು ಹಾಗೂ ವಾಹನಗಳನ್ನು ತೊಳೆಯೋದು ಇಂಥವೆಲ್ಲ ಬಂದ್ ಮಾಡಬೇಕು. ಅಶುದ್ಧ ನೀರು ಕುಡಿಯೋದ್ರಿಂದ ಉಂಟಾಗೋ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸಬೇಕು. ಜಲಚರಗಳ ರಕ್ಷಣೆ ಬಗ್ಗೆ ತಿಳುವಳಿಕೆ ಹೇಳಬೇಕು. ಇದನ್ನೆಲ್ಲಾ ಮಾಡಿದ್ರ ನಮಗೆ ಕುಡಿಯಾಕ ಬೇಕಾದಂಥ ಶುದ್ಧ ನೀರು ಸಿಗ್ತೈತೆ ನೋಡ್ರಿ. ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಕಾರ್ಯನಿರ್ವಹಣೆಗೆ ಅಂತ ಜಲ ಮಾಲಿನ್ಯ ನಿಯಂತ್ರಣ ಮಂಡಳಿಗಳನ್ನು ಸ್ಥಾಪಿಸ್ಯಾವ. ನೀರಿನ ಶುಚಿತ್ವ ಕಾಪಾಡೋ ನಿಟ್ಟಿನೊಳಗ ಈ ಮಂಡಳಿಗಳು ಸಾಕಷ್ಟು ಕೆಲಸ ಮಾಡಾಕತ್ಯಾವ. ಆದ್ರ ಜನಸಾಮಾನ್ಯರು ಇದರ ಬಗ್ಗೆ ಕಾಳಜಿ ವಹಿಸದ ಹೊರತು ಯಾವ ಮಂಡಳಿಗಳ ಕೆಲಸನೂ ಯಶಸ್ವಿ ಆಗುದಿಲ್ಲ ನೋಡ್ರಿ. ಸರ, ಈ ಬಾವಿ ನೀರು ಹಾಗೂ ಕೊಳವೆ ಬಾವಿ ನೀರು ಕುಡಿಯಾಕ ಒಳ್ಳೇದಂತಾರಲ್ರಿ? ಹೌದ್ವಾ, ಯಾಕಂದ್ರ ಅವುಗಳಿಂದ ನಮ್ಗ ಶುದ್ಧ ಅಂತರ್ಜಲ ಸಿಗ್ತೈತಿ ನೋಡು. ಈ ಅಂತರ್ಜಲ ಹೆಂಗ್ ಸಂಗ್ರಹ ಆಗ್ತೈತ್ರಿ ಸರ್? ನೋಡ್ರಿ, ಮಳೆ ರೂಪದೊಳಗ ನೀರು ಭೂಮಿ ಮ್ಯಾಲ ಬೀಳ್ತತಿ. ಹಿಂಗ ಬೀಳುವ ಮಳೆ ನೀರಿನ ಸ್ವಲ್ಪ ಭಾಗ ಭೂಮಿಯ ಮೇಲ್ಪದರವನ್ನು ಹಾದು ಒಳಪದರವನ್ನು ಸೇರ್ತೈತಿ. ಇದಕ್ಕ ನಾವು ಅಂತರ್ಜಲ ಅಂತ ಕರಿತೇವೆ ನೋಡ್ರಿ. ಈ ಅಂತರ್ಜಲ ಕಲುಷಿತವಾಗೋದಿಲ್ಲ ಏನ್ರಿ? ಯಾಕಾಗುದಿಲ್ಲ? ಭಾರ ಲೋಹಗಳು ಹಾಗೂ ಅಪಾಯಕಾರಿ ಆಮ್ಲಗಳನ್ನೊಳಗೊಂಡ ನೀರು ಕಾರ್ಖಾನೆಗಳಿಂದ ಚರಂಡಿಗೆ ಅಥವಾ ಒಳಚರಂಡಿಗಳಿಗೆ ಹರಿತೈತಿ. ಕಾರ್ಖಾನೆಗಳಿಂದ ಹೊರಬರುವ ಈ ನೀರಿನೊಳಗ ಸೈನೈಡ್ ಹಾಗೂ ಇನ್ನಿತರ ಅಪಾಯಕಾರಿ ವಸ್ತುಗಳು ಸೇರಿರ್ತಾವ. ಶುದ್ಧೀಕರಿಸದ ಹಾಗೂ ವಿಷಯುಕ್ತವಾದ ಈ ತ್ಯಾಜ್ಯಗಳು ನೆಲದಲ್ಲಿ ಇಂಗಿ ಅಂತರ್ಜಲವನ್ನ ಸೇರಿಕೊಳ್ತಾವ. ಇದರಿಂದಾಗಿ ಕೊಳವೆ ಬಾವಿಗಳ ನೀರು ಸಹಿತ ವಿಷಯುಕ್ತವಾಗಿ ಮಾರ್ಪಾಡಾಗತ್ತಾವ ನೋಡ್ರಿ. ಸಮುದ್ರ ತೀರದಲ್ಲಿರೋ ಬಾವಿಗಳಿಗೆ ಉಪ್ಪು ನೀರು ಪ್ರವೇಶ ಮಾಡ್ತತಿ. ಈ ನೀರಿನೊಳಗ ನೈಟ್ರೇಟಿನ ಅಂಶ ಹೆಚ್ಚಿರ್ತತಿ. ಇದು ಸಹಿತ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತೈತಿ ನೋಡ್ರಿ. ಒಟ್ಟಿನೊಳಗೆ ಹೇಳ್ಬೇಕಂದ್ರ ಶುದ್ಧ ನೀರು ಸಿಗೋದು ಇಂದಿನ ದಿನಮಾನಕ್ಕೆ ಒಂದು ಸಮಸ್ಯೆನ ಆಗೈತಿ. ಅದಕ್ಕೆ ನೀರು ಕಲುಷಿತ ಆಗದಂಗೆ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದ ಆದ್ರ ನಾವು 2 ಹೊತ್ತು ಚಂದಾಗೆ ಬದುಕ್ತೇವೆ. ಇಲ್ಲ ಅಂದ್ರ ಪರಿಸ್ಥಿತಿ ಹಿಂಗ ಬರ್ತೈತಿ ಅಂತ ಊಹಿಸಾಕೂ ಸಾಧ್ಯ ಆಗೋದಿಲ್ಲ ನೋಡ್ರಿ. ಸರ, ಕಲುಷಿತ ನೀರು ಕುಡಿದಿದ್ದಕ್ಕ ನಾನು 4 ದಿನದಿಂದ ಕಸಾರಿಕೆ ಮಾಡಾಕತ್ತೀನಿ. ನಾನಂತೂ ಜಲಮಾಲಿನ್ಯದ ಬಗ್ಗೆ ಎಲ್ಲರಲ್ಲೂ ತಿಳುವಳಿಕೆ ಮೂಡಿಸ್ಬೇಕಂತ ನಿರ್ಧಾರ ಮಾಡೇನಿ ನೋಡ್ರಿ. ಅಂದ್ರ ರೋಗ ಬಂದ ಮ್ಯಾಲ ಎಚ್ಚೆತ್ಕೊಳ್ಬೇಕಂತ ಏನಿನ? ಅದರ ಪರಿಣಾಮ ಎದುರಿಸೋದಕ್ಕಿಂತ ಮೊದಲ ನಾವು ನೀರಿನ ಸ್ವಚ್ಛತೆಯ ನಿಯಮಗಳನ್ನ ಪಾಲಿಸಿದ್ರೆ ಎಲ್ಲರೂ ಆರೋಗ್ಯವಂತರಾಗ್ತೀವಿ. ಹೌದಿಲ್ರಿ ಸರ್? ಹೌದು ಚೆನ್ನಮ್ಮ, ನೀನು ಲಘುನ ಆರಾಮಾಗು, ಮತ್ತ ಭೇಟಿಯಾಗುನಂತ. ನಾನು ಹೊಲಕ್ಕೆ ಹೋಗ್ಬೇಕಂತ ಹೊಂಟಾವ, ಇಲ್ಲೇ ಮಾತಾಡ್ಕೊಂತ ಕುಂತ್ಬಿಟ್ನಿ. ಹೊಲದ ಕಡೆ ಹೋಗಿ ಬರ್ತೇನೋ ಅನ್ನ ಹಂಗಾರ. ಆಯ್ತ್ರಿ ಸರ್, ಹೋಗಿ ಬರ್ರಿ. ನಮಸ್ಕಾರ. ನಮಸ್ಕಾರ. ಒಲುಮೆಯ ಕೃಷಿಕ ಬಾಂಧವರೇ, ಇಲ್ಲಿಯವರೆಗೂ ಜಲಮಾಲಿನ್ಯ ಚರ್ಚೆಯನ್ನ ಕೇಳಿದರೆ. ಈ ಚರ್ಚೆಯ ಪ್ರಸ್ತುತಿ ಶ್ರೀ I.M. ಮುಲ್ಲಾ, ಸಂಕಲನ ಹಾಗೂ ಸಹಕಾರ ಪ್ರೊಫೆಸರ್ ಎಸ್. ದೇವೇಂದ್ರಪ್ಪ.